ಸಂಪರ್ಕದಲ್ಲಿರಿ. ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾಶ್ಮೀರದ ವಿಚಾರದಲ್ಲೂ ಕೂಡ ಮಧ್ಯಸ್ಥಿಕೆ ವಹಿಸೋಕೆ ಸಿದ್ಧವಂತೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನ ಮಾಡ್ತೇವೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಮೂರನೇ ದೇಶದ ಮಧ್ಯಸ್ಥಿಕೆಯನ್ನ ಭಾರತ ಈಗಲಾದ್ರೂ ವಿರೋಧಿಸ್ತಾ ಇದೆಯಲ್ಲ, ಅಷ್ಟೇ ಸಮಾಧಾನ. ಜೊತೆ ಸೇರಿ ಕೆಲಸ ಮಾಡೋಕ್ ಸಿದ್ಧ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಈಗ ಜೊತೆಲಿ ಸೇರಿ ಕೆಲಸ ಮಾಡೋದಲ್ಲ, ಪಾಕಿಸ್ತಾನಕ್ಕೆ ಒದ್ದು ಬುದ್ಧಿ ಹೇಳೋ ಸಮಯ. ತಮ್ಮ ಮಾತನ್ನೇ ತಿರಸ್ಕರಿಸಿದ ಪಾಕಿಸ್ತಾನ ಈಗಲೂ ಕೂಡ ಮಾತುಕತೆ ಮಾಡ್ತಾರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಮಾತಿಗೆ ಬಗ್ಗಲ್ಲ ಪಾಕಿಸ್ತಾನ ಅನ್ನೋದು ಸೋಕಾಲ್ಡ್ ದೊಡ್ಡಣ್ಣನಿಗೆ ಇಷ್ಟೊತ್ತಿಗೆ ಗೊತ್ತಾಗಿರಬೇಕಾಗಿತ್ತು. ಭಾರತದ ಜೊತೆಗೆಲ್ಲ ಮಾತುಕತೆ ಆಗಬೇಕಾಗಿರೋದು ಪಾಕಿಸ್ತಾನದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ವ್ಯಕ್ತವಾಗಬೇಕಾಗಿದೆ ಆಕ್ರೋಶ. ಯುದ್ಧ ಆದ್ರೆ ಲಕ್ಷಾಂತರ ಮಂದಿ ಅಮಾಯಕರು ಬಲಿಯಾಗ್ತಾರೆ. ಈ ಉಪದೇಶ ಭಾರತಕ್ಕೆ ಬೇಕಾಗಿಲ್ಲ. ಈ ಉಪದೇಶ ಭಾರತಕ್ಕೆ ಅವಶ್ಯಕತೆ ಇಲ್ಲ. ಯುದ್ಧ ಆಗದೆ ಹೋದ್ರೆ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಪೆಹಲ್ಗಾಮ್ನಲ್ಲಿ ಆದಂತಹ ಘಟನೆಗಳು ಮರುಕಳಿಸುತ್ತೆ. ಮತ್ತೆ ಮತ್ತೆ ಪೂಂಚ್ನಲ್ಲಿ ಆದಂತಹ ಘಟನೆಗಳು ಮರುಕಳಿಸುತ್ತೆ. ಇಟ್ಸ್ ನೌ ಆರ್ ನೆವರ್. ಇಟ್ಸ್ ನೌ ಆರ್ ನೆವರ್. ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿರ್ತಕ್ಕಂಥ ಆಶಯವೇ ಇದು. ಇದು ಸೂಕ್ತ ಸಮಯ ಪಾಕಿಸ್ತಾನಕ್ಕೆ ಇನ್ನೆಂದೂ ಕೂಡ ಭಾರತದ ವಿರುದ್ಧಕ್ಕೆ ನಿಲ್ಲೋಕ್ ಆಗದೆ ಇರೋ ರೀತಿಯಲ್ಲಿ ಪಾಠವನ್ನ ಕಲಿಸಲಿಕ್ಕೆ. ಯಾವ ಅಮೆರಿಕದ ಮಾತುಕತೆಯೂ ಬೇಕಾಗಿಲ್ಲ, ಯಾವ ಯುದ್ಧ ವಿರಾಮವೂ ಬೇಕಾಗಿಲ್ಲ. ಭಾರತೀಯ ಸೇನಾಪಡೆ ಕೂಡ ಸರ್ವಸನ್ನದ್ಧವಾಗಿದೆ ಪಾಕಿಸ್ತಾನವನ್ನ ಕೇವಲ 3 ದಿನಗಳಲ್ಲಿ ಹೊಡೆದು ಉರುಳಿಸಲಿಕ್ಕೆ. ಬ್ರಿಗೇಡಿಯರ್, ಈಗ ಮೂರನೇ ದೇಶದ ಮಧ್ಯಸ್ಥಿಕೆ ಅವಶ್ಯಕತೆ ಇದೆಯಾ? ಇದರ ಮುಂದುವರೆದ ಭಾಗವಾಗಿ ಅಮೆರಿಕದ ವರ್ಷನ್ ನೋಡಿ ಈಗಲೂ ಕೂಡ ಮಾತುಕತೆ ಅಂತೆ. ಪಾಕಿಸ್ತಾನ ಹಾಗೆ ಭಾರತದ ಜೊತೆ ಮಾತುಕತೆ. ಭಾರತದ ಜೊತೆ ಮಾತುಕತೆಯಲ್ಲ, ಪಾಕಿಸ್ತಾನಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ವಿರೋಧ ವ್ಯಕ್ತ ಆಗ್ಲೇಬೇಕಂದಂತ ಸಮಯ ಇದೆ ಅಂತ ಹೇಳಿ. ಈಗ ಜಸ್ಟ್ ನಾನು ಇದಕ್ಕೆ ಮುಂದೆ ಹೇಳಿದ್ದು, ಅಲ್ಲಿ ಕಿರಣ ಹಿಲ್ಸ್ ಅಲ್ಲಿ ಅಟ್ಯಾಕ್ ಆದ್ಮೇಲೆ ಅವ್ರು ಸ್ವಲ್ಪ ಹೆದರಿಕೆ ಬಂತು. ಅದರಿಂದ ಅವ್ರು ಡಿಜಿಎಂಒ ನಮ್ ಕಡೆ ಮಾತಾಡಿದ್ರು. ಸಂಜೆ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ರು, ಇದು ನನ್ನ ಪ್ರಯತ್ನದಿಂದ ಆಗಿರೋದು ಅಂತ ಹೇಳ್ಬಿಟ್ಟು. ಈಗ ಅಮೆರಿಕದ ಹಿಸ್ಟ್ರಿ ತಗೊಂಡ್ರೆ ಅವ್ರ ಮೇಲೆ ಯಾರು ಸ್ವಲ್ಪ ಶತ್ರುಗಳಾಗಿದ್ರು, ಶತ್ರುಗಳು ಇಲ್ದೇ ಇದ್ದವ್ರ ಮೇಲೂ, ಲೈಕ್ ಟೇಕ್ ಇಟ್ ಫಾರ್ ಎಕ್ಸಾಂಪಲ್, ಅಫ್ಘಾನಿಸ್ತಾನ ಏನ್ ಮಾಡಿದ್ರು, ಇರಾಕ್ ಅಲ್ಲಿ ಏನ್ ಮಾಡಿದ್ರು, ಇರಾನ್ಗೆ ಏನ್ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಭಾರತ ಇಸ್ರಾಯೇಲ್ ತರ ಸ್ಥಿರವಾಗಿ ನಿಂತ್ಕೊಂಡು ಈ ಹೋರಾಟ ಮುಂದುವರಿಸಬೇಕು ಅನ್ನೋದೇ ನಂದು. ನಿನ್ನೆ ನಾನು ವಾಪಸ್ ಬರ್ಬೇಕಾದ್ರೆ ಒಂದಷ್ಟು ಸಾರ್ವಜನಿಕರ ಜೊತೆ ಸಂಪರ್ಕ ಆಯ್ತು, ಇದ್ರ ಬಗ್ಗೆ ಮಾತನಾಡಿದೆ. ಯಾಕೆಂದ್ರೆ ಈ ವಿಷಯ ನಮಗೂ ಸ್ವಲ್ಪ, ಈ ಸೀಸ್ ಫೈರ್ ಅನ್ನೋದು ನಮಗೂ ಸ್ವಲ್ಪ ಬೇಸರ ಉಂಟು ಮಾಡ್ತು. ಯಾಕೆಂತ ಹೇಳಿದ್ರೆ ಈ 1200 ವರ್ಷದ ಚರಿತ್ರದಲ್ಲಿ ಯಾರೂನು ಈ ಒಂದು ಮಾತಿಗೆ ಅವ್ರು ಬೆಲೆ ಕೊಟ್ಟಿಲ್ಲ. ಬೇಕಾದಷ್ಟು ಉಲ್ಲಂಘನೆಗಳಾಗಿವೆ. ಅವರು ಶಾಂತಿ ಶಾಂತಿ ಅನ್ಕೊಂಡು ಶತ್ರುಗಳನ್ನ ಒಡೆದು ತಳ್ಳಿದ್ದಾರೆ. ನಾವು ಅವ್ರಿಗೆ ಶತ್ರುಗಳೇ ಅಲ್ವಾ. ಸೊ ಆದ್ರಿಂದ ಡೊನಾಲ್ಡ್ ಟ್ರಂಪ್ ಅವರು ನಿಮ್ಮ ಅಮೆರಿಕ ಮತ್ತೆ ಇದು ಚೀನಾ ಜೊತೆ ಏನ್ ನಡೀತಿದೆ ಮಾತುಕತೆಗಳು ನಡೆಸ್ಕೊಳ್ಳಿ. ನಮ್ಮ ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ಈಗ ಮಂಡಿ ಹಾಕಿತ್ತು, ಒಂದ್ ಸ್ವಲ್ಪ ಗ್ಯಾಪ್ ಅಲ್ಲೇ ನಾವ್ ಏನಾದ್ರು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಅವರು ಟ್ರೈ ಮಾಡಿದ್ರು. ಸೊ ಈಗ ಅವ್ರನ್ನೇ ಗುಳಿ ತೋಡಿ ಮುಚ್ಚೋ ತನಕ ನಾವು ಯಾವೊಂದು ವಿಷಯಕ್ಕೂ ನಾವು ಕಿವಿ ಚಾಚಬಾರ್ದು ಆ ಕಡೆ. ಅದೇ ನನ್ನ ಅಭಿಪ್ರಾಯ. ರೈಟ್. ಭಾರತದ ಮುಂದಿನ ಹೆಜ್ಜೆ ಹೇಗಿರಬೇಕು? ಈಗ ಒಂದು ಮಾತು ನಿಜ ಸರ್, ಯುದ್ಧ ಅನ್ನೋದು ಯಾವುದೇ ದೇಶಕ್ಕಾದ್ರೂ ಕೂಡ ಒಳ್ಳೇದಲ್ಲ. ಒಂದು ಸೈನಿಕರ ಅನಾವಶ್ಯಕ ಬಲಿದಾನ ಆಗಿ ಹೋಗುತ್ತೆ, ಮತ್ತೊಂದು ಕಡೆಯಲ್ಲಿ ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಯುದ್ಧ ಅನ್ನೋದು 3 ದಿನ ಬೇಕಾದ್ರೂ ಆಗ್ಬೋದು, 100 ದಿನ ಬೇಕಾದ್ರೂ ಆಗ್ಬೋದು. ಹೀಗಾಗಿ ಯುದ್ಧ ಒಳ್ಳೇದಲ್ಲ. ಆದ್ರೆ ಭಾರತ ಇದೀಗ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾಲದಲ್ಲೇ ಕೈಕಟ್ಟಿ ಕೂರೋ ಪರಿಸ್ಥಿತಿ ಇದೆಯಾ ಅಂತ? ಏನಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ, ಪ್ರಪಂಚಕ್ಕೆ ಗೊತ್ತಿರೋ ವಿಷಯನೇ, ಇನ್ನೊಂದು ಭಯೋತ್ಪಾದಕ ಸಂಸ್ಥೆ, ಅದೇ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಈ ಸಮಯದಲ್ಲಿ ಅವ್ರಿಗೆ ಹಣ ರಿಲೀಸ್ ಮಾಡಿದೆ, $1 ಬಿಲಿಯನ್. ಸರಿಯಾದ ಸಮಯ. ಅವ್ರು ಯಾವತ್ತೂ ಏನ್ ಬಂದಿರೋ ನಮ್ಮ ಅಮ್ಮ ಆರ್ಮಿನೇ ಬಲಿಷ್ಠಪಡಿಸ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಓಕೆ. ಸೊ ಈಗ
ಮತ್ತೆ ನಮ್ಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಪಾರ್ ಮಾಡೋದಿಕ್ಕೆ ಬೇಕಾಗಿಲ್ಲ. ಈಗ ನಡೀತಾ ಇರೋದ ನಡೆಸ್ಕೊಂಡು ಹೋದ್ರೆ ಆ ಕಡೆ ಬಲೂಚಿಸ್ತಾನ, ಇನ್ನೊಂದ್ ಕಡೆ TTP ಅವ್ರು ನೋಡ್ಕೋತಾರೆ. ಓಕೆ, ಸೊ ಆದ್ರಿಂದ ಫುಲ್ ಸ್ಕೇಲ್ ವಾರ್ ಆಗ್ಬಾರ್ದು. ಇಲ್ಲೇ ನಿಂತ್ಕೊಂಡು ನಾವ್ ಈಗ ಏನ್ ಮಾಡ್ತಿದೀವೋ ಅದೇ ಕೆಲಸ ಮಾಡ್ಕೊಂಡು ಪಾರ್ ಮಾಡದೆ, ಈಗ ಸಾಕಷ್ಟು ಅವ್ರದ್ದು ವಿಮಾನ ನಿಲ್ದಾಣಗಳನ್ನೆಲ್ಲ ನಾವು ಸುಟ್ಟು ತಳ್ಳಿದೀವಿ. ಸಾಕಷ್ಟು ಉಗ್ರ ತೀವ್ರ ಇದು ಭಯೋತ್ಪಾದಕರ ಟ್ರೈನಿಂಗ್ ಏರಿಯಾಸ್ ಅವ್ರು ಇರೋ ಸ್ಥಳಗಳನ್ನೆಲ್ಲ ನಾವು ಹೊಡೆದಿದ್ದೀವಿ. ಇದೇ ತರ ಮಾಡ್ಕೊಂಡು ಬರ್ಬೇಕು. ಅಷ್ಟೇ ಅಲ್ಲ, ಅವರು ಡ್ರೋನ್ಸ್, ಬೇಕಾದಷ್ಟು ಡ್ರೋನ್ಸ್ ಬಂದಿದ್ರು. ಅದು ಒಂದು ಮಹಾ ಕೀರ್ತಿ ನಮ್ಮ ಭಾರತದ ಅಂತ ಹೇಳಿದ್ರೆ, ನಮ್ಮ ಸ್ಟ್ರೈಕ್ ರೇಟ್ 100% ಆಗಿದೆ. ಒಂದು ಡ್ರೋನು ಈ ಕಡೆ ಬಂದು ಅದ್ ಏನ್ ಮಾಡ್ಬೇಕು ಅದ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಸೊ ನಮ್ಗೆ ಈ ಬಲ ಇರೋದ್ರಿಂದ ನಾವ್ ಅವ್ರನ್ನೇ ಸುಮ್ನೆ ಇದಕ್ಕೆ ಒಪ್ಪಂದಕ್ಕೆ ಕೊಟ್ಕೊಂಡು ನಾವು ಏಮಾರಬಾರದು. ನಾವು ಏನದು ಬ್ಯಾಕ್ ಸ್ಟ್ಯಾಬಿಂಗ್, ದಿಸ್ ಇಸ್ ಎ ಬ್ಯಾಕ್ ಸ್ಟ್ಯಾಬಿಂಗ್ ಟ್ಯಾಕ್ಟಿಕ್ ಓನ್ಲಿ. ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಇದನ್ನೇ ನಾವು ಒಪ್ಕೊಳ್ಳೇಬಾರದು. ಇದಕ್ಕೆ ಸತತವಾಗಿ ಕಂಟಿನ್ಯೂಸ್ ಆಗಿ ಕಳಿಸ್ತಾ ಇರಬೇಕು, ಮಾಡ್ತಾ ಇರಬೇಕು. ಪಾಕಿಸ್ತಾನಲ್ಲಿ ಒಂದು ಇಂಟರ್ನಲ್ ಪ್ರತಿಭಟನೆ, ಸಾಮಾನ್ಯ ಸಾರ್ವಜನಿಕರು ಪ್ರತಿಭಟನೆ ಶುರು ಮಾಡಿ ಅವ್ರನ್ನೆಲ್ಲ ಮತ್ತೆ ಅವರು ಈಗ ಪಾಕಿಸ್ತಾನ, ನೀವು ಶಹಬಾಜ್ ಶರೀಫ್ ಅಂತ ಹೇಳಿದ್ರಿ. ಶಹಬಾಜ್ ಶರೀಫ್ ಇಸ್ ನಾಟ್ ದ ಪ್ರೈಮ್ ಮಿನಿಸ್ಟರ್. ಎಂಟೈರ್ ಅದು ಅಧಿಕಾರ ಪಾಕಿಸ್ತಾನ ಮಿಲಿಟರಿ ಕೈಯಲ್ಲಿದೆ. ಈಗ ಆಸಿಮ್ ಮುನೀರ್ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅದು ಒಂದ್ ಸುಳ್ಳೆ, ಡೆಫಿನೆಟ್ಲಿ ಒಂದ್ ಸುಳ್ಳೇನೆ. ಈ ತರ ಏನಾದ್ರೂ ಒಂದು ಅವರು ದಾರಿ ತಪ್ಪಿಸಿ ನಮಗೆ ಶಾಂತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಯಾವ ಕಾಲದಕ್ಕೂ ಯಾವ ಕ್ಷಣಕ್ಕೂ ಒಂದು ರಾಗಿ ಕಾಳಷ್ಟಲ್ಲ, ಒಂದು ಮೈಕ್ರಾನ್ ಅಷ್ಟೂನು ಅವ್ರ ಮೇಲೆ ನಾವು ನಂಬಾರ್ದು. ಇದೇನೆ ನನ್ನ ಯೋಚನೆ. ಮತ್ತೆ ನಾವು ನಂಬಿ ಮತ್ತೆ ನಾವು ಈ ತರ ಮೋಸವಾಗಬಾರದು. ಇದರ ಜೊತೆಗೆ ಅಮೆರಿಕದ ಪಾತ್ರದ ಬಗ್ಗೆ ನೀವೇ ಹೇಳ್ತಾ ಇದ್ದ ಹಾಗೆ ಇನ್ನು ಭಾರತವು ಅಫಿಷಿಯಲ್ ಆಗಿ ಅದ್ರ ಬಗ್ಗೆ ಘೋಷಣೆ ಹೊರಡಿಸಿಲ್ಲ. ಪಾಕಿಸ್ತಾನ ಕೂಡ ಒಪ್ಕೊಂಡಿರಲಿಲ್ಲ. ಡೊನಾಲ್ಡ್ ಟ್ರಂಪ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾರೆ, ಪೋಸ್ಟ್ ಮಾಡ್ತಾರೆ, ಕಾಮನ್ ಸೆನ್ಸ್ ಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿವೆ ಇದೀಗ ಭಾರತ ಹಾಗೆ ಪಾಕಿಸ್ತಾನ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಇದು ಅಮೆರಿಕಾಗೂ ಕೂಡ ಮುಖಭಂಗ. ಡೊನಾಲ್ಡ್ ಟ್ರಂಪಿನ ಈ ಮಧ್ಯಸ್ಥಿಕೆ ಅದು ಯಶಸ್ವಿ ಆಗಲಿಲ್ಲ. ಡೊನಾಲ್ಡ್ ಟ್ರಂಪ್ ಮಾತನ್ನ ಕೂಡ ಪಾಕಿಸ್ತಾನ ಕೇಳಲಿಲ್ಲ. ಹೀಗಾಗಿ ಅಮೆರಿಕ ಅಧ್ಯಕ್ಷರಿಗೂ ಕೂಡ ಮುಖಭಂಗ. ನೋಡಿ, ಅಮೆರಿಕ ಯಾವತ್ತೂ ಮುಖಭಂಗ ಅದನ್ನ ಅವ್ರು ಯೋಚನೆ ಮಾಡಲ್ಲ. ನೋಡ್ರಿ, ಈಗ ಇರಾಕ್ ಮೇಲೆ ಅವರು ದಾಳಿ ಮಾಡಿದ್ರಲ್ಲ, ಇಡೀ ವಿಶ್ವವೇ ಅವ್ರ ಎದುರಿಗಾಗಿದ್ರು. ಬಟ್ ಇದ್ರೂ ಹೋಗಿ ಮಾಡಿದ್ರು ಅವರು. ಯಾಕೆ? ಅವ್ರ ಮೇಲೆ ಇದ್ದ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಅವ್ರು ಮಾಡಿದ್ರು. ಸೊ ನಾವು ಅಮೆರಿಕನ್ ನಂಬೋದು ನಮ್ಗೆ ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ ಸತತವಾಗಿ ಸ್ವತಂತ್ರ ಬಂದಾಗಿಂದ ಅವ್ರು ಪಾಕಿಸ್ತಾನ ಜೊತೆ ನಾವ್ ಎಷ್ಟೇ ಎವಿಡೆನ್ಸಸ್ ಕೊಟ್ಟರು ಅವ್ರು ಕನ್ಸಿಡರ್ ಮಾಡ್ಲಿಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಸ್ವಲ್ಪ ಪ್ರಜ್ಞೆ ಯಾವಾಗ ಬಂತು ಅಂತ ಹೇಳಿದ್ರೆ WTO ಮೇಲೆ ಅವರು ವಿಮಾನ ದಾಳಿ ಆಯ್ತಲ್ಲ, ಆವಾಗ ಸ್ವಲ್ಪ ಅವ್ರು ಅಲ್ಲಾಡಿದ್ರು. ಅದವರೆಗೂ ಅವ್ರು ಅಲ್ಲಾಡ್ಲಿಲ್ಲ. ಒಸಾಮಾ ಬಿನ್ ಲಾಡನ್, ಅಬುಬಕ್ಕರ್ ಅಲ್ ಬಾಗ್ದಾದಿ ಅವ್ರನ್ನೆಲ್ಲ ಹಿಡಿದು ಹೊಡೆದೇ ಅವರು ಹೊಡಿತಾನೆ ಇದ್ರು. ಸೊ ಅವ್ರಿಗೆ ಯಾವೊಂದು ಮಾರಲ್ ರೈಟ್ಸ್ ನಮ್ಮ ಭಾರತಕ್ಕೆ ಒಂದು ಶಾಂತಿ ತರ ನಾವು ಮಾತಾಡ್ತೀವಿ ಅನ್ನೋದಕ್ಕೆ ಯಾವ ಒಂದು ಮಾರಲ್ ರೈಟ್ಸ್ ಅವ್ರಿಗಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವು ಅಮೆರಿಕನು ನಂಬಾರದು. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ. ಇನ್ನೊಬ್ಬರು ಮಾತು ಕಟ್ಕೊಂಡು ನಾವು ಈ ತರ ಆಗೋದ್ವಿ ಅಂತ ನಾವು ಯಾಮರೋದ್ ಬೇಡ. ನಾವು ನಮ್ಮ ನಿಗಾ, ನಮ್ಮ ಈ ನಡೀತಾ ಇರೋ ಕೆಲಸಗಳನ್ನೇ ನಾವು ಜಾರಿ ಇಟ್ಕೋಬೇಕು. ಅದನ್ನೇ ನಾವು ಅವ್ರನ್ನ ಪಾಕಿಸ್ತಾನ ನಿದ್ರೆ ಮಾಡಲಿಕ್ಕೆ ಬಿಡಬಾರದು. ಅದೇ ನನ್ನ ಯೋಚನೆ. ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡಬಹುದಾ ಸರ್? ಇಲ್ಲಿವರೆಗೂ ಪಾಕಿಸ್ತಾನದಿಂದ ಆದ ದಾಳಿಗಳನ್ನ ಗಮನಿಸಿದಾಗ ಇನ್ ಕೇಸ್ ಯುದ್ಧ ಅನ್ನೋದು ಪ್ರಾರಂಭ ಆದ್ರೆ ಭಾರತದ ಸೇನಾ ಬಲದ ಮುಂದೆ ಪಾಕಿಸ್ತಾನ ನಿಲ್ಲಲಿಕ್ಕೆ ಸಾಧ್ಯ ಆಗತ್ತಾ? ಈಗ ಆಲ್ರೆಡಿ ಅದರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಳೆದುಕೊಂಡಿದೆ, ಹಾಗೆ ಏರ್ ಬೇಸ್ ಗಳನ್ನ ಕಳೆದುಕೊಂಡಿದೆ ಪಾಕಿಸ್ತಾನ. ಫೈಟರ್ ಜೆಟ್ ಗಳನ್ನ ಉಡಾವಣೆ ಮಾಡಬೇಕು ಅಂದ್ರೂ ಕೂಡ ಆಲ್ ವೆದರ್ ರಡಾರ್ ಅನ್ನ ಕಳೆದುಕೊಂಡಿದೆ. ಹೀಗಿರುವಾಗ ಭಾರತದ ಸೇನಾಪಡೆಯ ಬಲ ಹಾಗೆ ಪಾಕಿಸ್ತಾನದ ಸೇನೆಯ ಸದ್ಯದ ಪರಿಸ್ಥಿತಿ ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡಬಹುದಾ? ನೋಡಿ, ನೀವೆಲ್ಲ ಹೇಳಿದ್ರಿ, ನಿಮ್ಮ ಪ್ರಶ್ನೆಲೆ ಅದಕ್ಕೆ ಉತ್ತರನೂ ಇದೆ. ಸೊ ಅದಕ್ಕೆ ನಾನ್ ವಿವರಣೆ ಕೊಡೋದು ಅವಶ್ಯಕತೆ ಇಲ್ಲ. ಓಕೆ, ಅದಕ್ ಮೇಲೆ ನಾನು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಗೊತ್ತಾಯ್ತಾ? ನಿಮ್ಮ ಮಾತಲ್ಲೇ ಈಗ 2-3 ದಿವಸದಿಂದ ಏನ್ ನಡೀತಿದೆ, 7ನೇ ತಾರೀಕಿಂದ ಏನ್ ನಡೀತಿದ್ಯೋ ಜನರು ನೋಡ್ತಿದಾರೆ.
ಎಲ್ರಿಗೂ ಅವ್ರಿಗೆ ಕಾಣ್ತಿದೆ, ಆ ಉತ್ತರ ಅದ್ರಲ್ಲೇ ಇದೆ. ಅದು ನಾನು ಜನರಿಗೆ ಬಿಡ್ತೀನಿ ಅದನ್ನ ನಿರ್ಧಾರ ಮಾಡೋದಿಕ್ಕೆ. ನಾನು ಅದ್ರ ಬಗ್ಗೆ ನಾವೇನೋ ಒಂದು ನನ್ನ ಒಪಿನಿಯನ್ ನಾನು ಕೊಡೋದಿಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಎಲ್ರು ನೋಡ್ತಿದಾರೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಅದ್ರ ಮೇಲೆ ಮತ್ತೆ ನಾವು ವಿವರಣೆ ಕೊಡೋದಿಕ್ಕೆ ಏನು ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ. ರೈಟ್ ಸರ್.